ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ವಿದ್ಯಾರ್ಥಿಗಳಿಂದ ಮಳೆಗಾಗಿ ವಿಶೇಷ ಪ್ರಾರ್ಥನೆ. ಶ್ರೀರಾಮನಗರ ಸಮೀಪದ ಶ್ರೀರಾಮನಗರದ ಸ್ವಾಮಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಂದ ಮಳೆಗಾಗಿ ಪ್ರಾರ್ಥಿಸಿ ಗುರ್ಜಿ ವರ್ಧ ವೇಷ ಧರಿಸಿ ಅಯ್ಯೋ ಅಯ್ಯೋ ಮಳೆರಾಯ ಎಂದು ಪ್ರಾರ್ಥಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಕಾರ್ಯದರ್ಶಿ ಜಗನ್ನಾಥ್ ಆಲಂಪಲ್ಲಿ ಮಾತನಾಡಿ, ಉತ್ತರ ಕರ್ನಾಟಕದಲ್ಲಿ ಮಳೆಯ ಕೊರತೆ ಮತ್ತು ಬರಗಾಲ ಪರಿಸ್ಥಿತಿ ಎದುರಾಗಿದೆ. ಹಾಗಾಗಿ ಶ್ರೀರಾಮನಗರದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ 80% ಕೃಷಿಯನ್ನ ಅವಲಂಬಿತ ಪ್ರದೇಶಗಳಾಗಿವೆ. ಆದ್ದರಿಂದ ಸ್ವಾಮಿ ವಿವೇಕಾನಂದ ಶಾಲೆಯ ಮಕ್ಕಳು ಜನಪದ ಆಚರಣೆಯಾದ ಹುಯ್ಯೋ ಹುಯ್ಯೋ ಮಳೆರಾಯ ಎಂದು ಗುರ್ಜಿ ವರ್ಧ ವೇಷವನ್ನ ಧರಿಸಿ ಬೇವಿನ ಸೊಪ್ಪು ಕಟ್ಟಿಕೊಂಡು ಮಳೆಗಾಗಿ ಸುತ್ತಮುತ್ತಲಿನ ರೈತರ ಪರವಾಗಿ ವಿಶೇಷ ಪ್ರಾರ್ಥನೆ ಮಾಡಿದರು. ಗುರ್ಜಿ ಪೂಜೆ ಕರ್ನಾಟಕದ ಉತ್ತರ ಕರ್ನಾಟಕದಲ್ಲಿ ಮಳೆ ಇಲ್ಲದೆ ಬೆಳೆಗಳು ಬಾಡುತ್ತಿರುವಾಗ ವರುಣ ದೇವರನ್ನ ಒಲಿಸಲು ಗ್ರಾಮಸ್ಥರು ಮತ್ತು ಮಹಿಳೆಯರು ಆಚರಿಸುವ ಒಂದು ವಿಶಿಷ್ಟ ಹಾಗೂ ಪಾರಂಪರ್ಯ ಜಾನಪದ ಆಚರಣೆಯಾಗಿದೆ. ಕರ್ನಾಟಕದ ಉತ್ತರ ಕರ್ನಾಟಕದ ಭಾಗದಲ್ಲಿ 61% ಮಳೆ ಕೊರತೆಯಿಂದ ರೈತರು ಕಂಗಾಲಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶ್ರೀರಾಮನಗರದ ಸ್ವಾಮಿ ವಿವೇಕಾನಂದ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳು ರೈತರ ಸಂಕಷ್ಟವನ್ನ ಅರಿತು ಗುರ್ಜಿ ವೇಷವನ್ನ ಧರಿಸಿ ಗುರ್ಜಿ ಗುರ್ಜಿ ಎಲ್ಲಾಡಿ ಬಂದೆ ಎಂದು ಹಾಡುತ್ತಾ ಕುಣಿಯುತ್ತಾ ಹುಯ್ಯೋ ಹುಯ್ಯೋ ಮಳೆರಾಯ ಎಂದು ಮಳೆಗಾಗಿ ವಿಶೇಷ ಪ್ರಾರ್ಥನೆಯನ್ನ ಮಾಡಿದರು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗುರ್ಜಿ ಆಕೃತಿಯನ್ನ ಹೊತ್ತಿರುವ ವಿದ್ಯಾರ್ಥಿಯ ತೆರೆಯ ಮೇಲಿರುವ ಅಂಚಿನ ಮೇಲೆ ನೀರು ಹಾಕುತ್ತಾ ಶಾಲೆಯ ಮುಖ್ಯ ಗುರುಗಳಾದ ಶಾರೋನ್ ಕುಮಾರಿ ಮಾತನಾಡಿ, ಮಳೆಯು ಬೇಗನೆ ನಾಡಿನ ತುಂಬ ಬರಲಿ, ರೈತರ ಮುಖದಲ್ಲಿ ನಗು ಮೂಡಲಿ ಎಂದು ಆಶಿಸಿದರು. ಹಿರಿಯ ಶಿಕ್ಷಕರಾದ ಶಾಂತಿ, ರವಿಕುಮಾರ್, ಜಗದೀಶ್ ಕುಮಾರಿ, ಲಾವಣ್ಯ ಹಾಗೂ ಶಿಕ್ಷಕರು ಮತ್ತು ಮಕ್ಕಳು ಮಳೆಗಾಗಿ ಪ್ರಾರ್ಥಿಸಿದರು. ಗುರುಜಿ ಗುರುಜಿ ಎಲ್ಲಾಡಿ ಬಂದೆ ಹಳ್ಳ ಕೊಳ್ಳ ಕೃಪಾಲಿ ಬಂದೆ ಗುರುಜಿ ಗುರುಜಿ ಎಲ್ಲಾಡಿ ಬಂದೆ ಹಳ್ಳ ಕೊಳ್ಳ ತಿರುಗಾಡಿ ಬಂದೆ ಮಳೆಯೋ ಕಪಟ ಮಳೆಯೋ ಸುರಿಯೋ ಮಳೆಯಾಯ ಕಾರ ಮಳೆಯೋ ಕಪಟ ಮಳೆಯೋ ಸುರಿಯೋ ಮಳೆಯಾಯ ತಂದನ್ನೋ ತಾನೋ ತಾನಂದನ್ನೋ ತಾನೋ ತಂದನ್ನೋ ಎಲ್ರಿಗೂ ನಮಸ್ಕಾರ. ನಾನು ಜಗನ್ನಾಥ್ ಆಲಂಪಲ್ಲಿ, ಕಾರ್ಯದರ್ಶಿ ಸ್ವಾಮಿ ವಿವೇಕಾನಂದ ಪಬ್ಲಿಕ್ ಸ್ಕೂಲ್ ಮತ್ತು ಲಿಟ್ಲ್ ಹಾರ್ಟ್ ಸ್ಕೂಲ್ ಗಂಗಾವತಿ. ನಿಮಗೆಲ್ಲ ತಿಳಿದಿರುವ ಹಾಗೆ ಉತ್ತರ ಕರ್ನಾಟಕದಲ್ಲಿ
ಮಳೆಯ ಕೊರತೆ ಮತ್ತು ಬರಗಾಲ ಪರಿಸ್ಥಿತಿ ಎದುರಾಗಿದೆ. ಇಲ್ಲಿ ಸುಮಾರು 65ಕ್ಕೂ ಹೆಚ್ಚು ಶೇಕಡ ಜನ ಕೃಷಿ ಅವಲಂಬಿತ ಜನರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶದ ಎಲ್ಲ ರೈತರು ತುಂಬ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಇದನ್ನು ಮನಗೊಂಡು ನಾವೇನು ಮಾಡಿದ್ವಿ, ಈ ಬರಗಾಲ ಪರಿಸ್ಥಿತಿಯನ್ನು ಹೋಗಲಾಡಿಸ್ಬೇಕು, ಈ ರೈತರಿಗೆ ತುಂಬ ಸಂತೋಷ ಆಗಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ನಮ್ಮ ಎರಡೂ ಶಾಲೆಗಳಲ್ಲಿ ಮಳೆಗಾಗಿ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡಿದ್ದೀವಿ. ಮೊನ್ನೆ ದಿವಸ ನಮ್ಮ ಲಿಟ್ಲ್ ಹಾರ್ಟ್ಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸೋಲ್ಸಿಂಗ್ ಧ್ಯಾನ ಮಾಡುವ ಮುಖಾಂತರ ವಿದ್ಯಾರ್ಥಿಗಳು ಮಳೆಗೆ ಪ್ರಾರ್ಥನೆ ಮಾಡಿದರು. ಈ ದಿನ ಉತ್ತರ ಕರ್ನಾಟಕದ ಜಾನಪದ ಶೈಲಿಯ ಹುಯ್ಯೋ ಹುಯ್ಯೋ ಮಳೆರಾಯ ಅಂತಕ್ಕಂಥ ಒಂದು ಗುರ್ಚಿ ಆತ್ಮವೇಶಧಾರಿಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಮಳೆಯನ್ನು ಅವ್ರ ಮೇಲೆ ನೀರನ್ನು ಹೊಯ್ಯೋದ್ರ ಮುಖಾಂತರ ಆ ಒಂದು ಸಂಪ್ರದಾಯವನ್ನು ಪಾಲಿಸಿ ಮಳೆ ಬರಬೇಕು, ರೈತರೆಲ್ಲ ಸುಖ ಸಂತೋಷದಿಂದ ಇರಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಎರಡೂ ಶಾಲೆಗಳಲ್ಲಿ ಮಕ್ಕಳಿಂದ ನಾವು ಮಳೆಗಾಗಿ ಪ್ರಾರ್ಥನೆ ಮಾಡಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಮಕ್ಕಳು ಅತ್ಯುತ್ತಮವಾಗಿರ್ತಕ್ಕಂಥ ಸ್ಪಂದನೆಯನ್ನು ನೀಡಿದ್ದಾರೆ. ಎಲ್ಲ ಟೀಚರ್ಸ್ ಕೂಡ ಇದಕ್ಕೆ ಸಹಕಾರ ನೀಡಿದ್ದಾರೆ. ಆದಷ್ಟು ಬೇಗನೆ ಈ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಮಳೆ ನಮ್ಮ ಭಾಗದಲ್ಲಿ ಎಲ್ಲ ಆಗಿ ಎಲ್ಲ ರೈತರು ಸುಖ ಸಂತೋಷದಿಂದ ಇರಲಿ ಅಂತೇಳಿ ಆಶಿಸ್ತಾ ಇದ್ದೀನಿ. ಧನ್ಯವಾದಗಳು. ಹೆಸರು ರವಿಕುಮಾರ್ ಅಮೃತಮ್ ಅಂತೇಳಿ. ನಾನು ಸ್ವಾಮಿ ವಿವೇಕಾನಂದ ಪಬ್ಲಿಕ್ ಸ್ಕೂಲ್ ಶ್ರೀರಾಮನಗರದಲ್ಲಿ ಕನ್ನಡ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದೇನೆ. ಇಂದಿನ ದಿನದಲ್ಲಿ ಮಳೆಗಾಗಿ ವಿಶೇಷ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಕರ್ನಾಟಕಾದ್ಯಂತ ಶೇಕಡ 60ರಷ್ಟು ಮಳೆಗೆ ಇಳಿಕೆಯಾಗಿದ್ದು, ಇಂದು ನಮ್ಮ ಶಾಲೆಯಲ್ಲಿ ಮಳೆ ಬರುವಿಕೆಗಾಗಿ ಉತ್ತರ ಕರ್ನಾಟಕದ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನು ಉಳಿಸಲಿಕ್ಕೆ ಗುರ್ಜಿ ಜನಪದ ಸಾಹಿತ್ಯದೊಂದಿಗೆ ಮಕ್ಕಳು ವಿಶೇಷ ಛದ್ಮವೇಷದೊಂದಿಗೆ ಮಳೆಗಾಗಿ ವಿಶೇಷವಾಗಿ ಪ್ರಾರ್ಥಿಸುತ್ತಿದ್ದಾರೆ. ಎಲ್ಲರಿಗೂ ನಮಸ್ಕಾರಗಳು. ಇಂದು ಜುಲೈ 28 ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನ. ಈ ದಿನ ನಾವೆಲ್ಲರೂ ಈ ಪ್ರಕೃತಿಯಲ್ಲಿ ಸಂತೋಷವಾಗಿ ದಿನಗಳನ್ನು ಕಳೆಯಬೇಕಾಗಿತ್ತು. ಆದರೆ ಈ ವರ್ಷದ ಮಳೆ ಕೊರತೆಯಿಂದಾಗಿ ನಮ್ಮ ರೈತರೆಲ್ಲರೂ ಬಹಳ ಕಂಗಾಲಾಗಿದ್ದಾರೆ. ಸುತ್ತಮುತ್ತಲಿನ ಪರಿಸರಗಳೆಲ್ಲವೂ ಸಹ ಒಣಗುತ್ತುತ್ತಿವೆ. ಆದ್ದರಿಂದ ಪ್ರಕೃತಿಯನ್ನು ಉಳಿಸುವುದು ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ. ಈ ಮಳೆಯ ಕೊರತೆಯಿಂದಾಗಿ ಆಗುತ್ತಿರುವ ಅನಾಹುತಗಳನ್ನು ತಪ್ಪಿಸುವ ಸಲುವಾಗಿ ಮತ್ತು ರೈತರೆಲ್ಲರೂ ಸಂತೋಷದಿಂದ ಬೆಳೆಯನ್ನು ಬೆಳೆಯಲು ಬೇಕಾದಂತಹ ಮಳೆಯನ್ನು ಬರಿಸುವ ಸಲುವಾಗಿ ನಮ್ಮ ಪುಟ್ಟ ವಿದ್ಯಾರ್ಥಿಗಳು ಈ ದಿನ ಈ ಮಳೆರಾಯನನ್ನು ಆಹ್ವಾನಿಸುವುದರ ಮೂಲಕ ಪೂಜೆಯನ್ನು ಸಲ್ಲಿಸುತ್ತಾ ಅವರು ವರ್ಣದೇವರನ್ನು ಪ್ರಾರ್ಥಿಸಿಕೊಳ್ಳುತ್ತಿದ್ದಾರೆ. ಧನ್ಯವಾದಗಳು.